ಬೇಗ ಸನ್ಮಾನ್ಯ ಅಧ್ಯಕ್ಷೆ, ಆ ಕ್ವಾಲಿಟಿ ರೈತ ಜೋಳ ಬೆಳೆದಂಥ ರೈತರಿಗೆ ಏನು ಗೊತ್ತಿರಲ್ಲ ಅಧ್ಯಕ್ಷೆ. ಆ ಕ್ವಾಲಿಟಿ ವೈಸ್ ಚೆಕ್ ಮಾಡಬೇಕಾದ್ರೆ ಪ್ರತಿಯೊಂದು ಹಿಂಗೆ ಕಾಳದ ಸಮೇತ ಚೆಕ್ ಮಾಡ್ತಾರೆ. ಹಂಗಾದ್ರೆ ಯಾವ ರೈತ ಕೂಡ ಬದುಕಕ್ಕಾಗಲ್ಲ. ಒಂದು ಸ್ವಲ್ಪ ಅಡ್ಜಸ್ಟಬಲ್ ಆದ್ರೆ ರೈತರಿಗೆ ಒಳ್ಳೇದಾಗ್ತಿತ್ತು ಅಧ್ಯಕ್ಷ. ಚೆಕ್ ಮಾಡ್ಕೊಂಡು ಕುಂತ್ರೆ ಆಗಲ್ಲ. ಓಕೆ, ನೆಕ್ಸ್ಟ್. ಈಗ ನಾನೆಲ್ಲ ಹೇಳುದಿಷ್ಟೇ, ಕಾಲಿಂಗ್ ಅಟೆನ್ಷನ್ ನೀವು ಯಾರು ಹೊರಗಿದ್ರೆ ಇನ್ನು ಮತ್ತೆ ಇಲ್ಲಿ ನೀವು ಬೇಕಾದಾಗ ಮದುವೆಗೆ ಬಂದಾಗ ಒಂದು ಇಲ್ಲಿ ಕೂತ್ಕೊಂಡ್ರೆ ನನಗೆ ಚಾನ್ಸ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಲಾಸ್ಟ್. ಬಾಲಕೃಷ್ಣ, ನಂದು ಇದು ಮಾರ್ಕೆಟಿಂಗ್ ಮಿನಿಸ್ಟರ್ ಇತ್ತು, ನಾನು ಇರ್ತಿದ್ದೆ. ಮಾರ್ಕೆಟಿಂಗ್ ಮಿನಿಸ್ಟರ್ ನನಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲ, ಸದಸ್ಯ ಮಂತ್ರಿಗಳು ಇಲ್ಲಿ ಕೊಡ್ತಾ ಇತ್ತು ಅಲ್ಲದೆ ನಾನು ಇರ್ತಿದ್ದೆ. ಬಾಲಕೃಷ್ಣ ಅವರೇ, ಅಧ್ಯಕ್ಷರೇ ಉತ್ತರ ಕೊಟ್ಟೇ ಇಲ್ಲ ನಮಗೆ. ಆಯ್ತು, ಹಂಗ ನಾಳೆ ಕೊಡ್ಬೋದು. ನಾಳೆ ನೋಡುವ. ಎರಡು ಹೆಚ್ಚು ತಮ್ಮಯ್ಯ, ಬೇಗ ಬೇಗ. ಈಗ ನಿಮಗೆ ಉತ್ತರ ಕೊಟ್ಟಿದ್ದಾರೆ, ಅದೇನು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸನ್ಮಾನ್ಯ ನಾಳೆ ಕೊಡ್ತೀನಿ. ಮಾದೇವಪ್ಪ ಸರ್ ಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಅವರ ಗಮನ ಸೆಳೆಯಲು ಪ್ರಯತ್ನ ಮಾಡ್ತೀನಿ. ಆಯ್ತಾ, ಉತ್ತರ ಕೊಟ್ಟಿದ್ದಾರಲ್ಲ, ಕ್ಲಾರಿಫಿಕೇಶನ್ ಇದ್ರ ನೋಡಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಅವರು ಕಡತ ಸಂಖ್ಯೆ ಹಾಕಿ ಕೊಟ್ಟಿದ್ದಾರೆ, ಪರಿಶೀಲನೆಯಲ್ಲಿದೆ ಅಂತ. ಆದ್ರೆ ಇದು ನಗರದ ಹೊರಭಾಗದಲ್ಲಿದೆ, ಮುಖ್ಯ ರಸ್ತೆಯಿಂದ 1.5 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಮೆಟ್ರಿಕ್ ನಂತರದ ಬಾಲಕರ ಈ ಒಂದು ವಸತಿ ಶಾಲೆ ಅತಿ ಹೆಚ್ಚು ಶೋಷಿತ ವರ್ಗದವರೇ ಹೆಚ್ಚು ಅಲ್ಲಿ ವಸತಿ ನಿಲಯದಲ್ಲಿ ಇರೋದ್ರಿಂದ ಅದು ಗುಡ್ಡದ ಮೇಲಿದೆ. ಸೊ ಅದಕ್ಕೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ. ಕಳೆದ 7 ತಿಂಗಳಿಂದ ಸತತವಾಗಿ ಮಂತ್ರಿಗಳ ಹತ್ರ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಕಡತ ಅವರ ಲಾಗಿನಲ್ಲಿ ಹಾಗೆ ಇಟ್ಕೊಂಡಿದ್ದಾರೆ. ದಯಮಾಡಿ ಅವರಿಗೆ ಅದಕ್ಕೇನಾರು ಒಂದು ಕೆಲಸ ಮಾಡಲಿಕ್ಕೆ, ಅನುದಾನ ಕೊಡಲಿಕ್ಕೆ ಸೂಚನೆ ಕೊಡಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ. ಓಕೆ, ಅಧ್ಯಕ್ಷರೇ, ಸದಸ್ಯರ ಏನು ಒಂದು ಬೇಡಿಕೆ ಇದೆ, ಸಚಿವರ ಜೊತೆ ಚರ್ಚೆ ಮಾಡಿ ಅವರಿಗೆ ತಿಳಿಸ್ತೀನಿ ಅಧ್ಯಕ್ಷರೇ. ಆದರೆ ನಮ್ಮ ಇಲಾಖೆಯಿಂದನೂ ಕೂಡ ಕೈ ಜೋಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಓಕೆ, GS ಶ್ರೀನಿವಾಸ್ ಉತ್ತರ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಆದರೆ ಕೇಳಿ. ಮೈಕ್ ಆನ್ ಮಾಡಿ. ಓಕೆ. ಮಾನ್ಯ ಅಧ್ಯಕ್ಷರೇ, ಬಸವಣ್ಣವರ ಅಕ್ಕನಾಗಲಮಕ್ಕೆ ನಮ್ಮ ತರೀಕೆರೆ ಕ್ಷೇತ್ರದ ಐಕ್ಯವಾಗಿರೋದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಅಂತ ಅನ್ಸ್ಕೊಂಡಿದ್ದೇನೆ. 12ನೇ ಶತಮಾನದಲ್ಲಿ ಇವರು ಹೋರಾಟ ಮಾಡಿ ಏನು ಅವರು ಬರೆದಂಥ ವಚನಗಳನ್ನ ರಕ್ಷಿಸಲಿಕ್ಕೋಸ್ಕರ ತರೀಕೆರೆಗೆ ಬಂದು ಅಲ್ಲಿ ಇದ್ದರು. ಎಣ್ಣೆಹೊಳೆ ಮಠ ಅನ್ನೋ ಜಾಗದಲ್ಲಿದ್ದರು. ಅವ್ರು ಅಲ್ಲೇ ಇದ್ದು ಅಲ್ಲೇ ಐಕ್ಯವಾಗಿದ್ದಾರೆ. ಅದೊಂದು ಪ್ರೈವೇಟ್ ಜಾಗದಲ್ಲಿದೆ ಮಾನ್ಯ ಅಧ್ಯಕ್ಷರೇ. ಅದು ತುಂಬ ವರ್ಷಗಳಿಂದ. ಸರಿ ಶ್ರೀನಿವಾಸ್, ಉತ್ತರ ಕೊಟ್ಟಿದ್ದಾರೆ. ಅದೇನು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಐಕ್ಯ ಆಗಿದ್ರು. ಅಲ್ಲಿ ಇವತ್ತು ಬೇರೆ ಪ್ರೈವೇಟ್ ಜಾಗದಲ್ಲಿದೆ. ಅದನ್ನು ಆದಷ್ಟು ಬೇಗ ಅದನ್ನು ಸ್ಮಾರಕ ಅಂತ ಘೋಷಣೆ ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಅದು ಅಕ್ವೈರ್ ಮಾಡ್ಕೊಂಡು ಅದಕ್ಕೆ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟು ಆ ಕ್ಷೇತ್ರವನ್ನು ತುಂಬ ಜನ ಇವತ್ತು ಕೂಡ ರಾಜ್ಯಾದ್ಯಂತ ಬಂದು ಆ ಸ್ಮಾರಕವನ್ನು ನೋಡ್ತಾ ಇದ್ದಾರೆ. ನಮಗೂ ಬೇಜಾರಾಗುತ್ತೆ ಮಾನ್ಯ ಅಧ್ಯಕ್ಷರು. 20-15 ವರ್ಷದಿಂದ ಹೋರಾಟ ಮಾಡ್ತಿರೋದು ಅದಕ್ಕೋಸ್ಕರ. ಇವತ್ತಿನೂ ಕೂಡ ಅದು ಘೋಷಣೆ ಆಗಿಲ್ಲ. ನಾನು ಕೂಡ ಹಲವಾರು ಪತ್ರಗಳನ್ನು ಹಿಂದೆ ಬರೆದಿದ್ದೆ, ಈಗಲೂ ಕೂಡ ಬರೆದಿದ್ದೇನೆ. ಅದು ಇನ್ನೂ ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಬೇಕು ಅನ್ನೋದು ಹಂತದಲ್ಲೇ ಇದೆ. ಇನ್ನೂ ಕಾರ್ಯಗತ ಆಗಿಲ್ಲ. ಅದು ಆದಷ್ಟು ಬೇಗ ಅದು ಸ್ಮಾರಕ ಅಂತ ಘೋಷಣೆ ಆಗಬೇಕು. ಎರಡನೇದಾಗಿ ಆ ಕ್ಷೇತ್ರಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಅಭಿವೃದ್ಧಿಯನ್ನು ಕೂಡ ಸರ್ಕಾರ ಮಾಡಬೇಕು. ಅಕ್ಕನಾಮಕ್ಕೆ ಗದ್ದಿಗೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಾನು ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಲ್ಲಿ ಕೇಳ್ಕೊಳ್ತಿದ್ದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.